ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಇಸಿ ಎಕ್ಸ್ಪೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಮಾತ್ರ ಮರಿಬೇಡಿ. ಸೊ ವಿದ್ಯಾರ್ಥಿ ಯು ಜಿ ಸಿ ಟಿ ನೀಟ್ 2025 ಕಾಲೇಜ್ ಆ್ಯಂಡ್ ಡಿಪಾಸಿಟ್ ಪಾವತಿಸುವ ಹಾಗೂ ಆಯ್ಕೆಗಳನ್ನು ದಾಖಲಿಸುವ ಸಮಯವನ್ನು 25/8/2025 ಸಂಜೆ 4 ಗಂಟೆವರೆಗೂ ವಿಸ್ತರಿಸಲಾಗಿದೆ ಅಂತ ಹೇಳಿದರು. ಸೊ ಹಾಗೆಯೇ ಇವಾಗ ಒಂದು ಹೊಸ ನೋಟಿಫಿಕೇಶನ್ ಇದೆ ವಿದ್ಯಾರ್ಥಿಗಳೇ. ಸೊ ಎರಡನೇ ಸುತ್ತಿನ ಒಂದು ವೇಳಾಪಟ್ಟಿ ಏನಿದೆಯಲ್ಲ, ಸೊ ಅದನ್ನು ಬಿಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಸೊ ಇಲ್ಲಿ ನೋಡಿ, ಯು ಜಿ ಸಿ ಟಿ ನೀಟ್ 2025 ಎರಡನೇ ಸುತ್ತಿನ ಸೀಟ್ ಹಂಚಿಕೆ ವೇಳಾಪಟ್ಟಿ. ಸೊ ಇದು ಏನಿದೆಯಲ್ಲ, ಫೈನಲ್ ಚಾಯ್ಸ್ ಅಂತ ಹೇಳ್ಬೋದು. ಸೊ ಮತ್ತೆ ಎಕ್ಸ್ಟೆಂಡ್ ಅಂತೂ ಮಾಡೋದಿಲ್ಲ. ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಏನಿದೆ ಅಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ. ಸೊ ಅದು ಬಂದು ಯಾವಾಗಂದರೆ 21/8/2025 ಪ್ರಕಟಿಸಲಾಗಿದೆ ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸನ್ನು. ಸೊ ಅಡ್ವಾನ್ಸಾಗಿ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ. ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನಂದರೆ ಕಾಲೇಜಲ್ಲಿ ಒಂದು ಬ್ರ್ಯಾಂಚಿಗೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇದಾವೆ ಅನ್ನೋದು ಪ್ರತಿಯೊಂದು ಕೂಡ ಬಿಟ್ಟಿದ್ದಾರೆ. ಓಕೆನಾ, ಕಾಲೇಜ್ ಕಟ್ ಆಫ್ ಬಿಟ್ಟಿಲ್ಲ ವಿದ್ಯಾರ್ಥಿ, ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಅಷ್ಟೇ. ಸೊ ಅದರಲ್ಲಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ಸೊ ಚಾಯ್ಸ್ 3 ಮತ್ತು ಚಾಯ್ಸ್ 4 ಮುಟ್ಟುಗೋಲು ಹಾಕಿಕೊಂಡು ರದ್ದುಪಡಿಸಿಕೊಂಡ ಹೊಸದಾಗಿ ಸೇರ್ಪಡೆಯಾದ ಸೀಟ್ಗಳಲ್ಲಿ. ಓಕೆನಾ, ಸೊ ಯಾರ್ಯಾರು ವಿದ್ಯಾರ್ಥಿಗಳು ಚಾಯ್ಸ್ 3 ತೆಗೆದುಕೊಂಡಿದ್ದಾರೆ ಅಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಒಬ್ಬ ವಿದ್ಯಾರ್ಥಿಗೆ. ಸೊ ಸೀಟ್ ಅಲಾಟ್ಮೆಂಟ್ ಆಗಿದ ನಂತರ ಆ ವಿದ್ಯಾರ್ಥಿಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿದ ಕಾಲೇಜ್ ಇಂಟ್ರೆಸ್ಟ್ ಇಲ್ಲ, ಹಂಗಾಗಿ ಆ ಕಾಲೇಜ್ ಬೇಡವೇ ಬೇಡ ಅಂತಂದು ಡೈರೆಕ್ಟಾಗಿ ಚಾಯ್ಸ್ 3 ಕೊಟ್ಟು ಕ್ಯಾನ್ಸಲ್ ಮಾಡ್ಕೊಂಡಿರ್ತಾನೆ. ಅಂಥ ವಿದ್ಯಾರ್ಥಿದು ಚಾಯ್ಸ್ 3 ಆಗಿರುತ್ತೆ. ಚಾಯ್ಸ್ 4 ಏನಾಗಿರುತ್ತೆ ಅಂದರೆ, ಒಂದು ಕಾಲೇಜಲ್ಲಿ ಫಸ್ಟ್ ರೌಂಡಲ್ಲಿ ಒಂದು ಕಾಲೇಜ್ ಅಲಾಟ್ ಆಗಿದೆ, ಆ ಕಾಲೇಜ್ ಇಷ್ಟನೇ ಇಲ್ಲ ಆ ವಿದ್ಯಾರ್ಥಿಗೆ. ಸೊ ಕಾಲೇಜ್ ಇಷ್ಟ ಇಲ್ಲ ಮತ್ತು ಕೆ ಇ ಡಿಪಾರ್ಟ್ಮೆಂಟ್ ಕಡೆಯಿಂದ ವೆಯ್ಟ್ ಮಾಡೋಂಥ ಪೇಷನ್ಸ್ ಇಲ್ಲ ಆ ವಿದ್ಯಾರ್ಥಿಗೆ. ಸೊ ಅಂಥ ವಿದ್ಯಾರ್ಥಿ ಚಾಯ್ಸ್ 4 ಕೊಟ್ಟು ಟೋಟಲಾಗಿ ಕೆ ಇ ಕೌನ್ಸಿಲಿಂಗನ್ನೇ ಎಕ್ಸಿಟ್ ಆಗ್ತಾನೆ, ಚಾಯ್ಸ್ 4 ಆಗುತ್ತೆ. ಸೊ ಆ ಥರ ಒಂದು ಸೀಟ್ ಕ್ಯಾನ್ಸಲ್ ಆಗಿರ್ಬೋದು, ಸೀಟ್ ಕ್ಯಾನ್ಸಲ್ ಜೊತೆ ಕೆ ಇ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಕೌನ್ಸಿಲಿಂಗ್ ಕ್ಯಾನ್ಸಲ್ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು, ಮಾಡ್ಕೊಂಡಿರುವಂಥ ವಿದ್ಯಾರ್ಥಿಗಳು ಏನಿದೆಯಲ್ಲ, ಸೊ ಆ ವಿದ್ಯಾರ್ಥಿಗಳು ಕ್ಯಾನ್ಸಲ್ ಮಾಡ್ಕೊಂಡ ನಂತರ ಉಳಿದಿರೋಂಥ ಸೀಟ್ಸ್ ಏನಿದೆಯಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ನಿಮ್ಮ ಸೀಟ್ ಮ್ಯಾಟ್ರಿಕ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಸದ್ಯಕ್ಕೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಏನು ಕಾಲೇಜಸ್ ಇದ್ದಾವೆ ಅಲ್ಲ, ಎಷ್ಟು ಸೀಟ್ಸ್ ಅವೈಲೇಬಲ್ ಇದ್ದಾವೆ, ಸೊ ಅವೆಷ್ಟು ಸೀಟ್ಸ್ ಕೂಡ ಸೆಕೆಂಡ್ ರೌಂಡ್ಗೆ ಅವೈಲೇಬಲ್ ಇದ್ದಾವೆ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಅದನ್ನೇ ಇಲ್ಲಿ ಹೇಳಿದ್ದಾರೆ. ಅದು ಕೂಡ ಯಾವಾಗ ಅಂದರೆ 21ನೇ ತಾರೀಕಿಗೆ ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಸೊ ನಂತರ ಒಂದು ವೈದ್ಯಕೀಯ ಕೋರ್ಸ್ಗಳಿಗೆ 1 ಲಕ್ಷ ಕಾಲೇಜ್ ಡಿಪಾಸಿಟನ್ನು ಪಾವತಿಸುವ ದಿನಾಂಕ, ಎಲ್ಲ ಅರ್ಹ ಅಭ್ಯರ್ಥಿಗಳು ಕಾಲೇಜ್ ಡಿಪಾಸಿಟ್ ಪಾವತಿಸುವ ಕುರಿತು ಪ್ರತ್ಯೇಕ ಪ್ರಕಟಣೆ ಓದಿಕೊಳ್ಳುವುದು. ಸೊ ಅದು ಬಂದು 26/8/2025 ಮಧ್ಯಾಹ್ನ 1 ಗಂಟೆವರೆಗೂ ವಿಸ್ತರಿಸಲಾಗಿದೆ. ಸೊ ಓಕೆನಾ ವಿದ್ಯಾರ್ಥಿ. ಸೊ ಇದೇನಿದೆಯಲ್ಲ, ಸೊ ವೈದ್ಯಕೀಯ ಕೋರ್ಸ್ ಸಂಬಂಧಿಸಿದಂತೆ ಕಾಲೇಜ್ ಡಿಪಾಸಿಟ್ ಯಾರ್ಯಾರು ವಿದ್ಯಾರ್ಥಿ ಕಟ್ಟಬೇಕು ಪ್ರತ್ಯೇಕವಾಗಿ, ಸೊ ಅದನ್ನು ಏನಿದೆಯಲ್ಲ, ಸೊ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಯಾರ್ಯಾರು ಕಟ್ಟಬೇಕು ಅನ್ನೋದನ್ನು, ಸೊ ನಾಳೆ ಅಥವಾ 26ನೇ ತಾರೀಕು 8 ಗಂಟೆ, ಸೊ 26/8/2025 ಮಧ್ಯಾಹ್ನ 1 ಗಂಟೆವರೆಗೂ ಕಾಲಾವಕಾಶನ ಕೊಟ್ಟಿದ್ದಾರೆ. ಅದರ ನಂತರ ಅರ್ಹ ಅಭ್ಯರ್ಥಿಗಳು ಆಯ್ಕೆಗಳನ್ನು ಬದಲಾಯಿಸಲು, ಇದರ ನಂತರ 26ರ ನಂತರ ಸೊ ಯಾರ್ಯಾರು ವಿದ್ಯಾರ್ಥಿಗಳೊಂದು ಎಲಿಜಿಬಿಲಿಟಿ ಇದೆ ಸೆಕೆಂಡ್ ರೌಂಡು, ಸೊ ಅವರು ಡಿಲೀಟ್ ಮಾಡೋಂಥದ್ದಾಗಿರ್ಬೋದು, ಚೇಂಜಸ್ ಮಾಡೋಂಥದ್ದಾಗಿರ್ಬೋದು. ಸೊ ಆಯುರ್ವೇದ ಕೋರ್ಸ್ಗಳಿಗೆ ಆಪ್ಷನ್ಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸಬಹುದು. ಸೊ ಆಯುರ್ವೇದ ಕೋರ್ಸ್ಗಳನ್ನು ಸೊ ಅದು ಒಂದು ಆರ್ಡರ್ ವೈಸಲ್ಲಿ ನೀವು ಫಿಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆನಾ. ಸೊ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ಚಾಯ್ಸ್ 1 ಮತ್ತು ಚಾಯ್ಸ್ 2, ಸೊ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ಚಾಯ್ಸ್ 1 ಮತ್ತು 2 ರದ್ದುಪಡಿಸಿಕೊಳ್ಳಲು ಇಚ್ಛಿಸುವ ಅಭ್ಯರ್ಥಿಗಳು ದಿನಾಂಕ 26/8/2025 ಬೆಳಗ್ಗೆ 11 ಗಂಟೆವರೆಗೆ ಕೆ ಇ ಬೆಂಗಳೂರಲ್ಲಿ ಖುದ್ದಾಗಿ ರದ್ದುಪಡಿಸಿಕೊಳ್ಳಬಹುದು. ನಿಯಮಾನುಸಾರ ದಂಡ ಪಾವತಿ ಅನ್ವಯಿಸುತ್ತದೆ. ಸೊ ವಿದ್ಯಾರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ, ಅವರು ಚಾಯ್ಸ್ 1 ಅಥವಾ ಚಾಯ್ಸ್ 2 ಅಥವಾ ರದ್ದುಪಡಿಸಿಕೊಳ್ಳಲು ಇಷ್ಟಪಟ್ಟರೆ, ಸೊ ಅಂಥ ವಿದ್ಯಾರ್ಥಿಗಳು ಏನಿದೆಲ್ಲ, ಸೊ 26ನೇ ತಾರೀಕು ಕೆ ಇ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾಗುತ್ತೆ ಬೆಂಗಳೂರಿಗೆ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ನಿಮ್ಮ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಸೊ ಕ್ಯಾನ್ಸಲ್ ಮಾಡ್ಕೊಂಡಿದ ನಂತರ ನಿಮಗೆ ಯಾವ ಕಾಲೇಜಿಂದ ಯಾವ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊತಿದ್ದಲ್ಲ ಅದಕ್ಕೆ ಪೆನಾಲ್ಟಿ ಇಷ್ಟಂತ ಅಮೌಂಟ್ ಇರುತ್ತೆ, ಆ ಅಮೌಂಟನ್ನು ಕಟ್ಟಬೇಕಾಗುತ್ತೆ. ಮೊದಲು ಆ ಕೋರ್ಸ್ಗೆ ಎಷ್ಟು ಅಮೌಂಟ್ ಇರುತ್ತೆ ಅದನ್ನು ಕಟ್ಟಬೇಕು, ನಂತರ ಪೆನಾಲ್ಟಿ ಅಮೌಂಟ್ ಅಂತ ಇರುತ್ತೆ, ಸೊ ಅದನ್ನು ಕೂಡ ಕಟ್ಟಬೇಕು. ಸೊ ಇಲ್ಲಿದೆ ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟ್ ಹಂಚಿಕೆ ಫಲಿತಾಂಶ ಪ್ರಕಟಣೆ. ಸೊ 29/8/2025 ಮಧ್ಯಾಹ್ನ 1 ಗಂಟೆಗೆ ನಿಮ್ಮದು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಒಂದು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಬಿಡ್ತಾರೆ. ಅದರ ನಂತರ ಸೆಕೆಂಡ್ ರಿಯಲ್ ಅಲಾಟ್ಮೆಂಟ್ ಏನಿದೆಯಲ್ಲ, ಸೊ ತದನಂತರ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಯು ಜಿ ಸಿ ಟಿ 2025 ಎರಡನೇ ಸುತ್ತಿನ ಸೀಟ್ ಹಂಚಿಕೆ ಫಲಿತಾಂಶ ಪ್ರಕಟಣೆಯ ನಂತರ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮ್ ಸೈನ್ಸ್, BSc ನರ್ಸಿಂಗ್ ಇವೆಲ್ಲವೂ ಕೂಡ ಮುಂತಾದ ಯು ಜಿ ಸಿ ಟಿ ಕೋರ್ಸ್ಗಳಿಗೆ ಎರಡನೇ ಸುತ್ತಿನ ಸೀಟ್ ಹಂಚಿಕೆಯ ಫಲಿತಾಂಶ ನಂತರ ಅಭ್ಯರ್ಥಿಗಳು ಚಾಯ್ಸ್ 1 ಅಥವಾ ಚಾಯ್ಸ್ 4 ಆಯ್ಕೆ ಮಾಡಿಕೊಳ್ಳಬಹುದು.
ಸೊ ಸೆಕೆಂಡ್ ರೌಂಡ್ ನಂತರ ವಿದ್ಯಾರ್ಥಿಗಳ ಸೀಟ್ ಅಲಾಟ್ಮೆಂಟ್ ಆಗಿದ ನಂತರ ಚಾಯ್ಸ್ 1 ಏನಾಗಿರುತ್ತೆ, ನೀವು ಅಡ್ಮಿಷನ್ನ ಮಾಡ್ಕೊಳ್ಳೋಂಥದ್ದಾಗಿರುತ್ತೆ. ಚಾಯ್ಸ್ 4 ಏನಿರುತ್ತಲ್ಲ, ಸೊ ಇದನ್ನು ನಾನು ಸ್ವಲ್ಪ ನೋಡ್ಕೊಂಡು ಹೇಳ್ತೀನಿ, ಸ್ವಲ್ಪ ಟೈಮ್ ಕೊಡಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಏನಿದೆ, ಚಾಯ್ಸ್ 2 ಮತ್ತು ಚಾಯ್ಸ್ 3 ಲಭ್ಯವಿರುವುದಿಲ್ಲ. ಸೊ ಚಾಯ್ಸ್ 2 ಏನಾಗಿರುತ್ತೆ, ನಮ್ಮ ಫಸ್ಟ್ ರೌಂಡಲ್ಲಿ ನಂತರ ಹೋಲ್ಡ್ ಮಾಡೋಕ್ಕೆ ಆಗೋದಿಲ್ಲ, ಕಂಪಲ್ಸರಿ ಅಡ್ಮಿಷನ್ ಮಾಡ್ಕೊಳ್ಳೇಬೇಕು. ಹಾಗೆಯೇ ಕ್ಯಾನ್ಸಲೇಷನ್, ಓಕೆನಾ. ಸೊ ಕ್ಯಾನ್ಸಲ್ ಇದರಲ್ಲಿ ಏನು ಬರೋದು, ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗೋಂಥದ್ದು ಬರ್ತಿತ್ತು. ಸೊ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಬರುವುದಿಲ್ಲ. ಚಾಯ್ಸ್ 2 ಚಾಯ್ಸ್ 3 ಇರುವುದಿಲ್ಲ ಅಂತ ಹೇಳ್ತಿದ್ದಾನೆ. ಹಾಗೆಯೇ ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತಿ, ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳೋದು, ಅಭ್ಯರ್ಥಿಗಳು 3ನೇ ಸುತ್ತಿನ ಸೀಟ್ ಹಂಚಿಕೆಯ ಒಪ್ಪಂದದ ಆಧಾರದ ಮೇಲೆ ಷರತ್ತುಗಳ ಅನ್ವಯ ಭಾಗವಹಿಸುವ ಅವಕಾಶ ನೀಡಲಾಗುವುದು. ಓಕೆನಾ ವಿದ್ಯಾರ್ಥಿಗಳೇ. ಸೊ ಇಷ್ಟಿದೆ ನೋಡಿ ವಿದ್ಯಾರ್ಥಿ ಒಂದು ಅಪ್ಡೇಟ್. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.